ನನ್ನ ಜೀವ ಬಚ್ಚಿಸ್ಕೋಬೇಕಂದ್ರೆ ಭಸ್ಮ ಹಚ್ಕೊಂಡು ನಾ ಮಂತ್ರ ಜಪ ಮಾಡಿದ್ರೆ ಇಷ್ಟು ನನಗೆ ಬೆಲೆ ಸಿಗ್ಲತ್ತದ. ನಾ ಖರೆ ಖರೆ ಸಂತ ಯಾಕೆ ಆಗಬಾರ್ದು, ಖರೆ ಖರೆ ಸನ್ಯಾಸಿ ಯಾಕೆ ಆಗಬಾರ್ದು? ಅವ ನಿಜವಾದ ಶರಣ ಆಗ್ಬಿಟ್ಟ. ಅವ ನಿಜವಾದ ಶರಣ. ಯಾಕೆ ಹೇಳ್ತೀನಿ ಮಾತನಂದ್ರೆ, ಮನುಷ್ಯನ ಜೀವನ ಒಳ್ಳೇದು ಕಡೆ ನಾವು ಮಾಡಿದ್ರೆ ಅವನ ಬದಲಾವಣೆ ನಾವು ಆಗ್ತೀವಿ. ಅದಕ್ಕೆ ನಮ್ಮ ಜೀವನದಲ್ಲಿ ಒಳ್ಳೇದು ಕೇಳೋದು, ಒಳ್ಳೇದು ಮಾಡೋದು, ಒಳ್ಳೇದು ಓದೋದು, ಒಳ್ಳೆ ಮಹಾತ್ಮರ ಸತ್ಸಂಗದಲ್ಲಿ ಒಂದು ಕುಂತು ಕೇಳೋದು, ಇದು ನಾವು ರೂಢಿಸ್ಕೋಬೇಕು. ಯಾರು ಕೇಳ್ತಾ ಇರ್ತಾರಲ್ಲ, ಅದು ಕೇಳಿ ಹೆಂಗಾಗ್ತಂದ್ರೆ ಮನಸ್ಸು ಭಾವ ಎಲ್ಲ ಶುದ್ಧ ಆಗ್ಕೋತ ಬರ್ತದೆ. ಆ ಏನಾರ ಒಳಗಿತ್ತು ಎಲ್ಲ ತೊಳ್ಕೊಂಡು ಹೋಯ್ತು. ಈ ನೀರಿನಿಂದ ಮೈ ತೊಳ್ಕೊಂಡೇ ಹೋದ್ರೆ ಮೈ ಎಲ್ಲ ಸ್ವಚ್ಛ ಹಾಯ್ ಅನಿಸ್ತದೆ. ಹಂಗೆ ಮನಸ್ಸು ತೊಳ್ಕೊಂಬೋದು ಯಾವುದು? ಒಳ್ಳೆಯ ಮಾತುಗಳೇ, ಮಹಾತ್ಮರ ಶರಣರ ಮಾತುಗಳೇ. ಅದಕ್ಕೆ ನಾವು ಜೀವನದಾಗ ಒಳ್ಳೆಯ ಮಾತುಗಳನ್ನು ಕೇಳ್ಕೋತಿರ್ಬೇಕು, ಒಳ್ಳೆಯ ಮಾತುಗಳನ್ನು ನಾವು ನೋಡ್ತಾ ಇರಬೇಕು, ಒಳ್ಳೆಯ ಪುಸ್ತಕವನ್ನು ಓದ್ತಾ ಇರಬೇಕು. ಅಂದರೆ ನಮ್ಮ ಜೀವನ ಬಲಿಷ್ಠ, ನಮ್ಮ ಜೀವನ ಸಂತೃಪ್ತಿಯ. ನಾವು ಸುಖ ದುಃಖ ನೋವು ನಲಿವು ಏನು ಬಂದ್ರೂ ಒಂದೇ ರೀತಿಯಿಂದ ಜೀವನ ಇರಬೇಕು. ಅದು ಹೆಂಗೆ ಬರ್ತದದು ಅಂದ್ರೆ ಶಿವಾನುಭವ ಕೇಳೋದ್ರಿಂದ. ನಾವು ಅದನ್ನು ಶಿವಾನುಭವ ಕೇಳಿ ಅದರಂತೆ ಆಚರಣೆ ಮಾಡೋದು ಒಂದೇ. ನಾವೇನು ಮಾಡ್ತೀವಿ? ಸ್ವಲ್ಪ ಕಷ್ಟ ಬಂದಾಗ ಕೂಗ್ತೀವಿ, ಸುಖ ಬಂದಾಗ ಹಿಗ್ತೀವಿ. ಆದರೆ ಹಿಗ್ಗೂ ಇಲ್ಲ ಹುಗ್ಗೂ ಇಲ್ಲ, ಸಮಾನವಾಗಿ ನಡ್ಕೋಬೇಕು. ಅಂದರೆ ನಮ್ಮ ಜೀವನ ಎಲ್ಲನೂ ನಾ ಅಂಬದು ಹೋಗಿ ನೀ ಎಂದು ಬಂತು, ಅಲ್ಲಿ ಶಾಂತಿ ಸಮಾಧಾನ ಎಲ್ಲೇ ಸಿಗ್ತದೆ. ನಾ ಅಂಬದು ಹೋಗ್ಬೇಕು. ಯಾರ ಬಳಿ ನಾ ಅಂಬದು ಹೋಗ್ತದಲ್ಲ, ನೀ ಅಂಬದು ಬರ್ತದಲ್ಲ, ಅದು ಚಂದ. ನಾನೊಂದು ಮನೆ ಶಾಂತಿಗೆ ಹೋಗಿದ್ದೆ. ಹೀಗೆ ಗಂಡ ಹೆಂಡತಿ ಕೂತಿದ್ರು. ಕುಂತಾಗ ಎಷ್ಟು ಚಲೋ ಮನೆ ಕಟ್ಟಿದ್ದವ್ರೆ, 4 ಗಂಟೆ ತಗೊಳ್ಳೋದಿತ್ತು ಮೊದಲ, ಈಗ ಎಷ್ಟು ಚಂದ ಕಟ್ಟಿದೆ ಅಂತ ಕೇಳಿದ್ರು. ಆವಾಗ ಗಂಡ ಏನು ಹೇಳ್ದ, ಬಿಡುಗಡೆ